ಗ್ರಾಮೀಣ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಬಟರ್ ಫ್ರೂಟ್ಸ್ನ ಬೀಜ ತಗೊಂಡು ಅದನ್ನು ಸಸಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ 2 ಬಟರ್ ಫ್ರೂಟ್ಸಿನ ಸಸಿ ಮತ್ತು 2 ಬಟರ್ ಫ್ರೂಟ್ಸಿನ ಬೀಜ ಇದೆ. ಆ ಬೀಜನ ಹೆಂಗೆ ತೊಗೋಬೇಕು ಅಂದರೆ, ಮಧ್ಯದಲ್ಲಿ ಹಣ್ಣನ್ನು ನಾವು ಕಟ್ ಮಾಡಿ ಆ ಸೀಡಿಗೆ ಅಂದರೆ ಬೀಜಕ್ಕೆ ಯಾವುದೇ ಥರ ಏಟು ಬೀಳಬಾರ್ದು. ಏಟು ಬೀಳದೇ ಇರೋ ಥರ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಆಮೇಲೆ ಆ ಬೀಜನ ತೊಳೆದು ಬಿಸಿಲಲ್ಲಿ ಒಣಗಾಕಿದಾಗ ಆ ಸಿಪ್ಪೆ ಅದೇ ಬಿಟ್ಟೋಗುತ್ತೆ. ಸೊ ಜಾಸ್ತಿ ಒಣಗಿರಲಿಲ್ಲ ಅದು, ಸೊ ಅದಕ್ಕೆ ನಿಧಾನವಾಗಿ ಬಿಡ್ತಾಯಿದೆ. ಸೊ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ, ಆ ಥರ ಬಿಡಿಸಿ ಇಟ್ಕೋಬೇಕು. ಆ ಥರ ಬಿಡಿಸಿ ಇಟ್ಕೊಂಡು ನಾವು ಪ್ಲಾಸ್ಟಿಕ್ ಕವರ್ ಬರುತ್ತೆ ನೋಡಿ, ಆ ಕವರಲ್ಲಿ ನಾವು ಸ್ವಲ್ಪ ಅರ್ಧ ಭಾಗ ಮಣ್ಣು ಹಾಕಿ ಅದ್ರ ಮೇಲೆ ಆ ಸೀಡ್ನ ಇಡಬೇಕು. ಯಾಕೆ ನಾವು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಬೇಕು ಅಂತ ಅಂದರೆ, ಪಾಟ್ನ ಯೂಸ್ ಮಾಡಿದಾಗ ಪಾಟಿಂದ ಸಸಿನ ತೆಗೆಯೋದು ಕಷ್ಟ ಆಗುತ್ತೆ. ಬೇರುಗಳು ಲೂಸ್ ಬಿಡ್ತವೆ, ಸಸಿ ಬೇಗ ಒಣಗೋಗ್ಬೋದು. ಮತ್ತು ಅಕಸ್ಮಾತ್ ಬೇರೆ ಭೂಮಿಗೆ ಇಡುವಾಗ ಅದು ಕೂರೋದು ಕಷ್ಟ ಆಗ್ಬೋದು. ಸೊ ಈಗ ನಾವೇನು ಮಾಡ್ತೀವಿ, ಮಧ್ಯಕ್ಕೆ ಪೇಪರ್ನ ಕಟ್ ಮಾಡಿ ಪೇಪರ್ನ ತೆಗೆದುಬಿಟ್ಟಾಗ ಮರಳು ಹಳ್ಳಾಡಲ್ಲ ಮತ್ತು ಬೇರು ಕೂಡ ಹಾಳಾಗಲ್ಲ. ಸೊ ಆವಾಗ ನಾವು ಆರಾಮಾಗಿ ಈಸಿಯಾಗಿ ಅದು ಭೂಮಿನಲ್ಲಿ ನಾವು ಈ ಸಸಿನ ಪ್ಲ್ಯಾಂಟಿಂಗ್ ಮಾಡ್ಬೋದು. ನಾವು ಬೀಜ ನೆಡೋದು ಹೇಗೆ ಅಂತಂದರೆ, ಈ ಹುಲ್ಟ ಅದನ್ನ ಇಟ್ಕೊಂಡಿದ್ದೀನಿ ನೋಡಿ, ಅದೇ ಥರ ಅದು ಮೇಲ್ಭಾಗಕ್ಕೆ ಮಾಡಿ ಅದು ಸೀಲ್ ಬಿಟ್ಟಿದೆ ನೋಡಿ, ಅದು ಬರಬೇಕು. ಮೇಲ್ಭಾಗಕ್ಕೆ ಮಾಡಿ ಮುಕ್ಕಾಲು ಭಾಗ ಮಣ್ಣು ಹಾಕಿ ಆ ಸೀಡು ಅರ್ಧ ಮಾತ್ರ ಭೂಮಿಯಲ್ಲಿ ಸೇರ್ಕೋಬೇಕು, ಇನ್ನರ್ಧ ಮೇಲೇ ಇರಬೇಕು, ಒಳಗಡೆ ಹೋಗಬಾರ್ದು. ಇನ್ನರ್ಧ ಮೇಲಿದ್ದಾಗ ಅದು ಮಿನಿಮಮ್ 1 ಮಂತ್ ತೊಗೊಳುತ್ತೆ. 1 ಮಂತ್ ತೊಗೊಂಡು 1 ಮಂತ್ ಮೇಲೆ ಸಸಿ ಬಂದಮೇಲೆ ಬೇಗ ಬೆಳ್ಕೊಂಬಿಡುತ್ತೆ. ಸಸಿ ಬರುವಾಗಲೇ ಉದ್ದವಾಗಿ ಬಂದುಬಿಡುತ್ತೆ. ಸೊ ಸಸಿ ಬಂದಮೇಲೆ ಬೇಗ ಬೆಳ್ಕೊಂಬಿಡುತ್ತೆ. ನಮ್ಮ ಹತ್ರ ಈ 3 ತಿಂಗಳು ಕಂಪ್ಲೀಟ್ ಆಗಿರೋ ಅಂಥ ಒಂದು 10 ಬಟರ್ ಫ್ರೂಟ್ಸಿನ ಸಸಿಗಳಿದ್ದಾವೆ. ನಾವು ಇವಾಗ ನೆಡೋಕ್ಕಾಗೋದಿಲ್ಲ, ನೆಡ್ಬೋದು ಇವಾಗ, ಬಟ್ ನೆಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಮಗೆ ಜೂನ್ ಮಳೆ ಬರೋ ಟೈಮಲ್ಲೇ ನಾವು ನೆಡಬೇಕು. ಜೂನ್ ಜುಲೈ ಮಂತ್ಗಳಲ್ಲಿ ಮಳೆ ಜಾಸ್ತಿ ಬರೋದ್ರಿಂದ ಆ ಟೈಮಲ್ಲಿ ಸಸಿಗಳನ್ನ ನೆಟ್ಟರೆ ಕೂತ್ಕೊಳ್ಳುತ್ತೆ ಬೇಗ. ಈ ಟೈಮಲ್ಲಿ ಎಷ್ಟೇ ನೀರು ಹಾಕಿದ್ರೂ ಕೂಡ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ಸಸಿಗಳು ಕೂರೋದಿಲ್ಲ. ಸೊ ಹಾಗಾಗಿ ನಾವು ಈ ಸಸಿಗಳನ್ನ ಜೂನ್ ಅಥವಾ ಜುಲೈ ಮಂತಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.